ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಎ ಟು ಎಫ್ ಲೆಟ್ಸ್ ಟೆಕ್ ಟಾಕ್. ಇವತ್ತಿನ ವಿಡಿಯೋದಾಗ ಈ ಮೀಶೋಲ್ಲಿ ಸಿರ್ತಕ್ಕಂಥ ಒಂದು ಈ ಥರದ ಪೆನ್ನನ್ನು ತರಿಸಿದ್ವಿ. ಆ ಪೆನ್ನನ್ನು ರಿವ್ಯೂ ಮಾಡಿಬಿಟ್ಟು ನೋಡೋಣ ಬರ್ರಿ ಯಾವ ಥರ ಐತಿ ಅನ್ನೋದು. ಇಲ್ಲಿ ನೋಡ್ಬೋದು ಈ ಥರ ಪೆನ್, ಕಾಪಿ ಪೆನ್ ಅಂತ ಹೇಳ್ಬೋದು ನೀವು. ಸೊ ಬರ್ರಿ ಹಂಗಂದ್ರೆ ಅನ್ಬಾಕ್ಸಿಂಗ್ ಮಾಡಿ ಆ ಪೆನ್ನನ್ನು ಆನ್ಲೈನ್ದಾಗ ತರಿಸಿದ್ವಿ. ನೋಡೋಣ ಬರ್ರಿ ಹೆಂಗೈತೆ ಅಂತ ಪ್ರಾಡಕ್ಟ್. ಸೊ ಇದು ಆ್ಯಕ್ಚುಲಿ ವರ್ಕ್ ಆಗೈತೋ ಇಲ್ಲೋ ನೋಡೋಣ. ಸೊ ಬಾಕ್ಸನ್ನು ಓಪನ್ ಮಾಡಿ ನೋಡೋಣ ಪ್ರಾಡಕ್ಟ್ ನಮ್ಮದು ಯಾವ ಥರ ಐತೆ ಅನ್ನೋದು. ಸೊ ನಾವು ಆರ್ಡರ್ ಮಾಡಿದ್ದು ಬ್ಲೂ ಕಲರ್ ಆರ್ಡರ್ ಮಾಡೀವಿ ರೀ. ನೋಡೋಣ ಯಾವ ಥರ ಪೆನ್ ಕೊಟ್ಟಾರ. ಸೊ ಅದು ಆ್ಯಕ್ಚುಲಿ ವರ್ಕ್ ಆಗ್ತೈತಿ ಇಲ್ಲಿ ನೋಡೋಣ. ಇದು ಮಲ್ಟಿಪರ್ಪಸ್ ಪೆನ್ ಅಂತ ಹೇಳಿದ್ರೋಗ ಐತದು 150ವರೆಗೂ ಸಿಗ್ಬೋದು ನಿಮ್ಗೆ. ಕಮೆಂಟನ್ನು ಮಾಡಿರಿ, ಡಿಸ್ಕ್ರಿಪ್ಷನ್ ಒಳಗೆ ಲಿಂಕನ್ನು ಕೊಡ್ತೀನಿ. ಸೊ ನೋಡಿರಿ ಪೆನ್ ನಮ್ಮದು ಸಿಕ್ತು ಫೈನಲಿ. ಇಲ್ಲಿ ನೋಡ್ಬೋದು ಈ ಥರ ಪೆನ್ ಐತಿ. ಬರ್ರಿ ನೋಡೋಣ ಓಪನ್ ಮಾಡಿ ಯಾವ ಥರ ಐತೆ ಅನ್ನೋದು. ಓಕೆ, ಈ ಪೆನ್ನು ಬ್ಲೂ ಕಲರ್ ಆರ್ಡರ್ ಮಾಡಿದ್ದು ಕಲರ್ ಕರೆಕ್ಟಾಗಿ ಬಂದೈತೆ. ಸೊ ಬಟ್ ವರ್ಕ್ ಆಕೈತಿ ಇಲ್ಲಿ ನೋಡೋಣ ಬರ್ರಿ. ಈ ಥರ ಇಲ್ಲಿ ಇರ್ತೈತೆ ನೋಡ್ರಿ, ಇಲ್ಲೇ ವೈಟ್ ಪೇಪರ್ ಇರ್ತದೆ ಒಳಗಡೆ ಅದರದ್ದು. ಸೊ ಇದು ಬರಿಬೋದು ಇದರಿಂದ, ಈ ಕಡೆಯಿಂದ ನೋಡ್ಬೋದು ಈ ಥರ ಬರಿಬೋದು. ಒಳಗಡೆಯಿಂದ ಇಲ್ಲಿ ಐತೆ ನೋಡ್ರಿ, ಇದು ವೈಟ್ ಪೇಪರ್ ಏನೈತಲ್ಲ ಇದರಲ್ಲಿ ನಾವೇನು ಬೇಕಾದರೂ ನೋಟನ್ನು ಮಾಡ್ಕೊಂಡು ಇಟ್ಕೋಬೋದು. ಒಂಥರ ಚೀಟಿಂಗ್ ಪೆನ್ ಅಂತ ಹೇಳ್ಬೋದು, ಕಾಪಿ ಪೆನ್ ಅಂತ ಹೇಳ್ಬೋದು ನೀವು ಇದನ್ನು. ನೋಡ್ರಿ ಯಾವ ಥರ ಐತಿ. ಇಲ್ಲಿ ಇಷ್ಟುದ್ದ ನೀವು ಏನು ಬೇಕಾದರೂ ನೋಟನ್ನು ಮಾಡ್ಕೊಂಡು ಹೋಗ್ಬೋದು. ಅದು ಬಿಟ್ಟರೆ ಬರೆಯಬೋದು ಇದರಲ್ಲೇ. ಇದ್ರ ಕಡೆ ಈ ಥರ ಒಳಗಡೆ ರಿಫಿಲ್ ಇರ್ತೈತಿ ಇದ್ರೊಳಗಡೆ. ಇಲ್ಲಿ ನೋಡ್ಬೋದು ಒಳಗಡೆ ರಿಫಿಲ್, ಅದನ್ನು ಖಾಲಿ ಆದ್ರೆ ಚೇಂಜೂ ಮಾಡ್ಬೋದು ನೋಡ್ರಿ. ಈ ಥರ ನಮ್ಮ ಹಳೆಯ ಲಟ್ಪಿಟ್ಟು ಪೆನ್ ಇರ್ತದಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.